ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 13ರ ವಿನಾಯಕ ನಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ಈ ವೇಳೆ ಕೇಂದ್ರ ಮಾಜಿ ಸಚಿವ ನಾರಾಯಣಸ್ವಾಮಿರವರು ಮತ್ತು ಹಿರಿಯ ಮುಖಂಡರಾದ ನರಸಿಂಹಾರೆಡ್ಡಿರವರು ಮಾತನಾಡಿ, ವಿನಾಯಕ ನಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು, ಕಷ್ಟ ಎಂದು ದೇವಾಲಯಕ್ಕೆ ಬಂದ ಭಕ್ತರ ಸಮಸ್ಯೆಗಳನ್ನು ಸ್ವಾಮಿಯು ಬಗೆಹರಿಸಿದಂತಹ ಎಷ್ಟೋ ಉದಾಹರಣೆಗಳು ಕಣ್ಮುಂದೆ ಇದೆ. ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್, ರಘು, ನರಸಿಂಹಾರೆಡ್ಡಿ ಮತ್ತು ಪುರಸಭೆ ಮಾಜಿ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ರು.
तस्मानमस्तवेदो परदो श्री भगवताग्नेय लक्ष्मी नारसिंह स्वामी प्रीत्यर्थं स्थिरमानस्य गोत्रोद्भव उग्रलोचिन्याय नमः वां सम्मडिम्बाय नमः वां प्रहल्लादवरदबालकाय नमः वां दीनबन्धवे नमः वां अर्थलोकप्रदाय नमः वां वरप्रदाय नमः वां वरदहस्ताय नमः वां हिरण्यकश्यपद्वन्दने नमः वां सत्यदेवाय नमः वां अव्याय नमः वां गोपालाय नमः वां गोपेश्वराय नमः वां परमेश्वरस्तद परिवार समेत श्री लक्ष्मी नारसिंह स्वामिने नमः वां संकल्पित पूर्वकाल भगवन्तं मन्त्रवल्ली समेत मधुर्योत्साने एकदा ब्रह्मण उपहते एकदैव यजमान आयुस्तेजो वेदोक्त मंगल कर्पूर नीराजनं दर्शयामि माता पिता त्वमेव बन्धुस्तदका त्वमेव विद्याद्रविणं त्वमेव सर्वं मम देव लक्ष्मी नरसिंह स्वामी परिपूर्णता विजय प्राप्तिरस्तु अमृतवल्ली समेत नरसिंह स्वामी प्रसाद राम रेड्डी नामधेयस्य जयं मानन्यः अशोक रेड्डी नामधेयस्य त्रिगुणश्रेयाय नमः मंगलपूर्वक वेदोक्त मंगल कर्पूर नीराधनं दर्शयामि माता पिता त्वमेव बन्धुस्तदका त्वमेव विद्याद्रवदेव देव धृसम्मं समं स्थानं ब्रह्माण्डे नास्ति किञ्चन धनं वशं बहुपुत्र लाभं शतसं ನಾನು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯ ಸರಿಹದ್ದಿನಲ್ಲಿ 10 ವರ್ಷಗಳ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಭಾಗದ ಜನತೆಗೆ ಆ ದೇವರ ದರ್ಶನವನ್ನು ಪ್ರತಿ ವರ್ಷ ಇಡೀ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಪ್ರತಿ ವರ್ಷ ಅವರೇನು ಲಕ್ಷ್ಮೀನರಸಿಂಹ ದೇವಸ್ಥಾನವನ್ನು ಆರಾಧನೆ ಮಾಡಿ ಸಾವಿರಾರು ಮಂದಿಗೆ ಅನ್ನ ತರ್ಪಣೆಯನ್ನು ಮಾಡ್ತಾರೆ, ಸತ್ಪಣೆಯನ್ನು ಮಾಡ್ತಾರೆ. ಅದೇ ರೀತಿ ಈ ವರ್ಷವನ್ನು ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಬಾರಿ ಲಕ್ಷ್ಮೀನರಸಿಂಹಸ್ವಾಮಿಯ ಮೆರವಣಿಗೆ ವಿರೋಹವನ್ನು ನೂತನವಾಗಿ ಮಾಡಿಸಿದ್ದಾರೆ. ಅದರ ಪ್ರಯುಕ್ತ ಇನ್ನೂ ಹೆಚ್ಚು ಆಕರ್ಷಣ ರೀತಿಯಲ್ಲಿ ದೇವಸ್ಥಾನವನ್ನು ಮಾಡಿ ಎಲ್ಲ ಸ್ನೇಹಿತರನ್ನು, ಭಕ್ತಾದಿಗಳನ್ನು, ನಗರದ ಅನೇಕ ಹಿರಿಯರನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನರಸಿಂಹ ರೆಡ್ಡಿ ಮತ್ತು ಕುಟುಂಬಕ್ಕೆ
ಈ ಭಾಗದಲ್ಲಿ ಎಲ್ಲ ಸಮಸ್ಯೆ ಜನತೆಗೆ ಆ ದೇವರ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವಾರ್ಷಿಕೋತ್ಸವ ಕಾರ್ಯಕ್ರಮ ಕದ್ರಿ ಪೌರ್ಣಮಿ ದಿವಸ ಮಾಡ್ತಾಯಿದ್ವು. ಈ ವರ್ಷ 3ನೇ ತಾರೀಕು ಗ್ರಹಣ ಇದ್ದ ಕಾರಣಗಳಿಂದ ಕದ್ರಿಯಲ್ಲಿ ಸೇಮ್ ಇವತ್ತು 10ನೇ ತಾರೀಕು ಮಾಡ್ತಾಯಿದ್ದೆ, ಅದೇ ರೀತಿ ಮಾಡ್ತಾಯಿದ್ದೀವಿ. ಇಲ್ಲಿ ಬಂತಕ್ಕಂಥ ಎಲ್ಲ ನಾಯಕರ ಸಹಕಾರ, ಎಸ್ಪೆಷಲಿ ನಮ್ಮ ಕೇಂದ್ರ ಮಂತ್ರಿ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಮೋಹನ್ ಅವರು, ನಮ್ಮ ಚಂದ್ರಶೇಖರ್ ಅವರು, ಎಲ್ಲ ರಾಜಕೀಯ ನಾಯಕರು, ಬಟ್ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ವಾಸಿಗಳು ಎಲ್ಲ ಸಹಕಾರದಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ. ಅದೇ ರೀತಿ ಈ ವರ್ಷವೂ ಸಹ ಕಾರ್ಯಕ್ರಮವನ್ನು ನಡ್ಕೊಂಡು ಅವರು ದೇವರ ಮಹಿಮೆಯಿಂದ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಪ್ರತಿಯೊಬ್ಬರಿಗೂ ದೇವರ ಕೃಪಾ ಇರಲಿ, ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಸದಾಕಾಲ ಸಿಗಲಿ ಅಂತ ಆಶೀರ್ವಾದ ನಾವು ಬೆಳ್ಕೊತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ 9ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಿಂದ ಭಾಳ ವೈಭವದಿಂದ ಈ ವಿನಾಯಕ್ ನಗರ ವಾರ್ಡ್ ನಂಬರ್ 13 ಆನೇಕಲ್ ನಗರದ ಎಲ್ಲ ಜನಗಳು ಸೇರಿ ಬಹಳ ಸಂತೋಷದಿಂದ ಸಡಗರದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಹಬ್ಬಕ್ಕೆ 3,500 ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಇದಕ್ಕೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ, ದೇವರು ಎಲ್ಲರಿಗೂ ಆಶೀರ್ವಾದವನ್ನು ಚೆನ್ನಾಗಿ ಕೊಡಲಿ ಅಂತ ಹೇಳಿ ನನ್ನೆಲ್ಲ ಕೋರ್ಕೊಳ್ತಾ ಇದ್ದೀನಿ. ಆನೇಕಲ್ ನಗರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಪೌರ್ಣಮಿ ದಿವಸ ಒಂದು ಕಾರ್ಯಕ್ರಮವನ್ನು ನರಸಿಂಹರೆಡ್ಡಿ ಕುಟುಂಬದವರು ಮತ್ತು ಎಲ್ಲ ಅವ್ರ ಸ್ನೇಹಿತರು ಡಾಕ್ಟರ್ ನಾರಾಯಣ ಸ್ವಾಮಿ ಎಲ್ಲ ಸೇರಿ ಯಾವಾಗೂ ಪ್ರತಿ ವರ್ಷ ಮಾಡ್ದಂಗೆ ಕಾರ್ಯಕ್ರಮನ ಮಾಡ್ತಾಯಿದ್ರು. ಈ ಸಾರಿ ಗ್ರಹಣ ಇದ್ದಿದ್ದು ಕಾರಣಾಂತರದಿಂದ ಅವರು ಇವತ್ತು ಮಂಗಳವಾರ ಆಚರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ 9ನೇ ವರ್ಷದ ವಾರ್ಷಿಕೋತ್ಸವವನ್ನು ಏನು ವಿಜೃಂಭಣೆಯಿಂದ ಡಾಕ್ಟರ್ ನಾರಾಯಣ ಸ್ವಾಮಿ ಮತ್ತು ನರಸಿಂಹರೆಡ್ಡಿ ಫ್ಯಾಮಿಲಿ ಆ್ಯಂಡ್ ಅವರೆಲ್ಲ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಅವ್ರಿಗೆ, ಆ ಕುಟುಂಬಕ್ಕೆ ಮತ್ತು ಎಲ್ಲ ಬಂದು ಹೋದಂಥ ಭಕ್ತಾದಿಗಳಿಗೆ, ಬರ್ತಾ ಇರೋಂಥ ಭಕ್ತಾದಿಗಳಿಗೆ ಎಲ್ರಿಗೂ ಸಕಲ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಳ್ಳಿ ಭಗವಂತ ಅವ್ರಿಗೆಲ್ಲ ಏನು ಹರಕೆಗಳಿದೆ ಈಡೇರಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಸತಾ ಯಾವಾಗೂ ಬಂದು ಒಂದು ಪ್ರತಿ ವರ್ಷಕ್ಕೊಂದು ಸಾರಿ ಎಲ್ಲ ದಿನ ಬಂದು ಆ ಭಗವಂತನ ತಿಳಿದು ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬರ್ತೀನಿ. ಅಲ್ಲಿ ಗಣಪತಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ, ಆಂಜನೇಯ ಸ್ವಾಮಿ ಮತ್ತು ನಾಗರಕಲ್ಲುಗಳಿದೆ. ಎಲ್ರಿಗೂ ಮತ್ತೊಮ್ಮೆ ಇಲ್ಲಿ ಬಂದು ಹೋಗೋಂಥ ಭಕ್ತಾದಿಗಳಿಗೆ ಏನು ನರಸಿಂಹರೆಡ್ಡಿಯವರ ಕುಟುಂಬದವರು ಮತ್ತು ಸ್ನೇಹಿತರೆಲ್ಲ ಇಲ್ಲಿ ಇವತ್ತು ವಾರ್ಷಿಕೋತ್ಸವವನ್ನು ಮಾಡಿದ್ದಾರೆ. ಆ ಒಂದು ಇದನ್ನು ಎಲ್ಲರೂ ಪಡ್ಕೊಂಡು ಇಲ್ಲಿ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಈ ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆಗಳಾಗಲಿ. ಯುಗಾದಿ ಹಬ್ಬ ಹತ್ರ ಇದೆ, ಇನ್ನೆಲ್ಲ ಇನ್ನೊಂದು ನೆಕ್ಸ್ಟು ಗುರುವಾರ ಅಂದರೆ ಇನ್ನೊಂದು 19ನೇ ತಾರೀಕಿದೆ. ಹಾಗಾಗಿ ಎಲ್ರಿಗೂ ಸಹ ಏನು ಇಡೀ ಕರ್ನಾಟಕದ ಮತ್ತು ನಮ್ಮ ನಗರದ ಆನೇಕಲ್ ತಾಲೂಕು ಎಲ್ಲ ಹಳ್ಳಿಯ ಜನತೆಗೆ ಯುಗಾದಿ ಹಬ್ಬ ಶುಭಾಶಯಗಳನ್ನು ಸಹ ಇವತ್ತು ಕೋರ್ತಾ ಇದ್ದೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಶ್ರೀಯುತ ನರಸಿಂಹರೆಡ್ಡಿ ಅವರು ಇವತ್ತು ಆನೇಕಲ್ ಟೌನ್ನಲ್ಲಿ ಇವತ್ತು ಏನು ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ವಾರ್ಷಿಕೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಆನೇಕಲ್ ನಗರದ ಎಲ್ಲ ಸಾರ್ವಜನಿಕರಿಗೂ, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೂ, ಈ ಭಾಗದ ನಮ್ಮ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿಯವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಆನೇಕಲ್ ಟೌನ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಮ್ಮ ನರಸಿಂಹರೆಡ್ಡಿಯವರ ಕುಟುಂಬ ಹಾಗೂ ಆ ಒಂದು ಸಮಿತಿಯಿಂದ ಈ ಒಂದು ಅದ್ಭುತವಾದಂಥ ಒಂದು ದೇವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಅವರವ್ರದ್ದೇ ಆದಂಥ ಕಷ್ಟಗಳನ್ನ, ಕಾರ್ಪಣ್ಯಗಳನ್ನು ತಂದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮುಂದೆ ಇಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಇಲ್ಲಿ ಸುಮಾರು 1000 ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 2,500 - 3,000 ಜನ ಬೆಳಗ್ಗೆಯಿಂದ ಬಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಸರ್ವರಿಗೂ ಒಳಿತನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾ ಇರೋಂತಹ ನರಸಿಂಹರೆಡ್ಡಿ ಮತ್ತು ಅವರ ಕುಟುಂಬಕ್ಕೂ ಕೂಡ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ. 9ನೇ ವರ್ಷದ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತ್ಯೋತ್ಸವವನ್ನು ನರಸಿಂಹರೆಡ್ಡಿ ಮತ್ತು ಕುಟುಂಬದವರು ಮತ್ತು ವಿನಾಯಕ ನಗರದ ಎಲ್ಲ ನಾಗರಿಕ ಬಂಧುಗಳು ಅದ್ಧೂರಿಯಿಂದ ನಡೆಸ್ತಾ ಇದ್ದಾರೆ. ನಾಗರಿಕರು ಮತ್ತು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ
ಇಲ್ಲೊಂದು ಉದ್ಭವ ಆಗಿರೋದ್ರಿಂದ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಆ ಸ್ವಾಮಿ ಅನುಗ್ರಹ ಮಾಡಿ ಅವ್ರ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿರೋದ್ರಿಂದ ಹೆಣ್ಮಕ್ಳು ಇವ್ರಿಗೆಲ್ಲರಿಗೂ ಅವ್ರ ಕಷ್ಟ ಏನಿದೆ ಅನ್ನೋದನ್ನು ತೋರಿಸ್ಕೊಂಡು ಆ ಅಪ್ಪನಿಗೆ ಅರ್ಕೆ ಮಾಡಿಕೊಂಡು ಅವ್ರ ಕಷ್ಟಗಳನ್ನೆಲ್ಲನೂ ನಿವಾರಣೆ ಮಾಡ್ಕೊತಾ ಇದ್ದಾರೆ. ಅವ್ರಿಗೂ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೂ ಮತ್ತು ನರಸಿಂಹರೆಡ್ಡಿ ಅವರ ಕುಟುಂಬದವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಕೋರ್ಕೊಂಡೆ.